ಸಿರಮಿಕ್ ಪಾಲಿ, ಸಿರಮಿಕ್ ಆನ್ ಪಾಲಿ, ಮೆಟಲ್ ಆನ್ ಪಾಲಿ. ಸೊ ಇವೆರಡರ ಮೆಟೀರಿಯಲ್ ಮೇಲೆ ಯಾವ ಮೆಟೀರಿಯಲ್ಸನ್ನು ಯಾವಾಗ ಚೂಸ್ ಮಾಡೋದು ಅಂತ ಇರುತ್ತೆ. ಒನ್ ವಿಚ್ ಹ್ಯಾಸ್ ಲಾಂಗೆಸ್ಟ್ ಲೈಫ್. ಸೊ ಒಂದು ಹಿಪ್ ಜಾಯಿಂಟ್ ಅರೌಂಡ್ 20 to 25 ಇಯರ್ಸ್ ಬರುತ್ತೆ. ಸಿರಮಿಕ್ ಲೈನರ್ ಅನ್ನೋದು ಫ್ರ್ಯಾಕ್ಚರ್ ಆಗೋ ಚಾನ್ಸ್. ಕಳೆದ ತಿಂಗಳಲ್ಲಿ ಒಬ್ಬ ಲಾಯರ್ ಸಾಹೇಬರು ಬಂದಿದ್ರು. ಅವ್ರದ್ದು AVN ಕಾರಣದಿಂದಾಗಿ 2 ಹಿಪ್ಸ್ ಡ್ಯಾಮೇಜ್ ಆಗಿತ್ತು. ಅವರಿಗೆ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್ ಮುಖಾಂತರ 2 ಹಿಪ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಿದ ನಂತರ he went back to his routine. ಒಂದು ತಿಂಗಳಲ್ಲೇ he could go back to the court and also present his cases. ಇದಲ್ಲದೆ ಇನ್ನೊಬ್ಬರು ಪೇಷಂಟ್ ವಿತ್ avascular necrosis 2 ಸೈಡ್ AVN ಇತ್ತು, ಆದರೆ 1 ಸೈಡ್ ಮಾತ್ರ ಡ್ಯಾಮೇಜ್ ಇತ್ತು. ಅವರನ್ನು ಆಪ್ರೇಟ್ ಮಾಡಿ ಕೇವಲ 2 ವಾರದಲ್ಲಿ he was able to walk without support. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್. ಈಗ ಇಂಪ್ಲಾಂಟ್ ಕಾಂಪೋನೆಂಟ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ನಿಮಗೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಡಾಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸಿರಮಿಕ್ ಪಾಲಿ, ಸಿರಮಿಕ್ ಆನ್ ಪಾಲಿ, ಮೆಟಲ್ ಆನ್ ಪಾಲಿ ಅಂತ. ಅವೆಲ್ಲ ಏನು ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಒಂದು ಕಪ್ ಮತ್ತು ಬಾಲ್, ಇವೆರಡು ಒಂದು ಆರ್ಟಿಕ್ಯುಲೇಷನ್. ಸೊ ಇವೆರಡರ ಮೆಟೀರಿಯಲ್ ಮೇಲೆ ಯಾವ ಮೆಟೀರಿಯಲ್ಸನ್ನು ಯಾವಾಗ ಚೂಸ್ ಮಾಡೋದು ಅಂತ ಇರುತ್ತೆ. ಸೊ ಮೊದಲನೇದಾಗಿ ಸಿರಮಿಕ್ ಆನ್ ಸಿರಮಿಕ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮ್ಮ ಬಾಲ್ ಕೂಡ ಸಿರಾಮಿಕ್ ಮೆಟೀರಿಯಲಿಂದ ಮಾಡಿರುತ್ತೆ ಮತ್ತು ಕಪ್ ಕೂಡ ಸಿರಾಮಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ಈ ಆರ್ಟಿಕ್ಯುಲೇಷನ್ ಇಟ್ ಇಸ್ ದ ಒನ್ ವಿಚ್ ಹ್ಯಾಸ್ ಲಾಂಗೆಸ್ಟ್ ಲೈಫ್. ಸೊ ಒಂದು ಹಿಪ್ ಜಾಯಿಂಟ್ ಅರೌಂಡ್ 20 to 25 ಇಯರ್ಸ್ ಬರುತ್ತೆ. ಬಟ್ ಅದರಲ್ಲಿ ಲಾಂಗೆಸ್ಟ್ ಲೈಫ್ ಟೈಮ್ ಬರೋದು ಸಿರಮಿಕ್ ಆನ್ ಸಿರಮಿಕ್ ಇದರಲ್ಲಿ. ಬಟ್ ಇದನ್ನು ಯಾವ ಪೇಷಂಟ್ಸಲ್ಲಿ ಮಾಡೋದು ಪ್ರಿಫರಬಲ್ ಅಂತಂದರೆ ಯಂಗ್ ಪೇಷಂಟ್ಸ್. ಸೊ ಬಿಕಾಸ್ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ಅವರಲ್ಲಿ ಸಿರಮಿಕ್ ಆನ್ ಸಿರಮಿಕ್ ಮಾಡೋ ಅಡ್ವಾಂಟೇಜ್ ಇರುತ್ತೆ. ಬಟ್ ಅದರದ್ದು ಮೇನ್ ಡಿಸ್ಅಡ್ವಾಂಟೇಜ್ ಏನಂತಂದರೆ ಸಮ್ ಟೈಮ್ಸ್ ಡ್ಯೂ ಟು ಅ ಜಂಪಿಂಗ್ ಆರ್ ಅ ಫಾಲ್ ಸಿರಮಿಕ್ ಲೈನರ್ ಅನ್ನೋದು ಫ್ರ್ಯಾಕ್ಚರ್ ಆಗೋ ಚಾನ್ಸ್, ಅಂದರೆ ಸಿರಮಿಕ್ ಪಾರ್ಟೇ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ಎರಡನೇದೇನಂತಂದರೆ ಸ್ಕ್ವೀಕಿಂಗ್ ಸೌಂಡ್. 2 ಹಾರ್ಡ್ ಮೆಟೀರಿಯಲ್ ಒಂದಕ್ಕೊಂದು ಉಜ್ಕೊಳ್ತಿರುವಾಗ ಕೆಲವೊಂದು ಸತಿ ಕುಯ್ ಅಂತ ಸೌಂಡ್ ಬರೋ ಚಾನ್ಸ್ ಇರುತ್ತೆ, ವಿಚ್ ವಿಲ್ ಬಿ ಡಿಸ್ಟರ್ಬಿಂಗ್. ಸೊ ದಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಸಿರಮಿಕ್ ಆನ್ ಸಿರಮಿಕ್. ಆ್ಯಂಡ್ ನವಾಡೇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆರ್ಟಿಕ್ಯುಲೇಷನ್ ಅಂತಂದರೆ ಸಿರಮಿಕ್ ಆನ್ ಪಾಲಿ ಅಂತ ಹೇಳ್ತೀವಿ. ಅಂದರೆ ಯುವರ್ ಹೆಡ್ ವಿಲ್ ಬಿ ಸಿರಮಿಕ್ ಆ್ಯಂಡ್ ದ ಕಪ್ ವಿಲ್ ಬಿ ಪಾಲಿಇಥಿಲೀನ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಹಾರ್ಡ್ ಅನ್ನೋ ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ಲಾಂಗಿವಿಟಿ ಅಂತೂ ಇದ್ದೇ ಇರುತ್ತೆ. ಅದಲ್ಲದೆ ಆ ಸ್ಕ್ವೀಕಿಂಗ್ ಸೌಂಡ್ ಏನಿರುತ್ತಲ್ಲ ಅದು ಬರೋದಿಲ್ಲ. ಮೂರನೇದಾಗಿ ಮೆಟಲ್ ಹೆಡ್ಡನ್ನು ಯೂಸ್ ಮಾಡ್ತಾರೆ. ಮೆಟಲ್ ಹೆಡ್ ಅದರದ್ದು ಲಾಂಗಿವಿಟಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಸಿರಮಿಕ್ ಹೆಡ್. ಹಾಗಾಗಿ ವೆನೆವರ್ ಅ ಪೇಷಂಟ್ಸ್ ಏಜ್ ಇಸ್ ಹೈಯರ್ ಲೈಕ್ 60, 70s ಅಲ್ಲಿರೋರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕಂತಂದರೆ ಅಂಥವರಲ್ಲಿ ವಿ ಕ್ಯಾನ್ ಚೂಸ್ ಮೆಟಲ್ ಆನ್ ಪಾಲಿ. ಅದಲ್ಲದೆ ಮೆಟಲ್ ಆನ್ ಮೆಟಲ್ ಈಗ ಸದ್ಯಕ್ಕೆ ಯಾರೂ ಅದನ್ನು ಬಳಸ್ತಾ ಇಲ್ಲ ಬಿಕಾಸ್ ಆಫ್ ವೇರಿಯಸ್ ಡಿಸ್ಅಡ್ವಾಂಟೇಜ್. ಸೊ ಮೆಟಲ್ ಆನ್ ಮೆಟಲ್ ಕನ್ಸಿಡರ್ ಮಾಡುವ ನೆಸೆಸಿಟಿ ಇಲ್ಲ. ಹಾಗಾಗಿ ಹಿಪ್ ರಿಪ್ಲೇಸ್ಮೆಂಟ್ ಬೈ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್ ಇಸ್ ಅ ರೀಸೆಂಟ್ ಟೆಕ್ನಿಕ್ ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಟೆಕ್ನಿಕ್, ಚಾಲೆಂಜಿಂಗ್ ಟೆಕ್ನಿಕ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ಹಾಗಾಗಿ ಇನ್ನು ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೂ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಆಗಲಿ ಅಥವಾ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್ ಆರ್ ವೇರಿಯಸ್ ಅಪ್ರೋಚಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಐ ವಿಲ್ ಬಿ ದೇರ್ ಟು ಆನ್ಸರ್ ಎನಿ ಟೈಮ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.